ಇದು ರಾಯಚೂರಿನ ಜಿಲ್ಲಾಡಳಿತಕ್ಕೆ ಗಣಿ ಕುಳಗಳು ಅಥವಾ ಗಣಿ ಮಾಫಿಯಾ ಸವಾಲೆಸೀತಾ ಇರುವಂತ ಸ್ಟೋರಿ ಇದು. ಅರಣ್ಯ ಇಲಾಖೆಯ ಭೂಮಿಯಲ್ಲಿ ರಾಜಾರೋಷವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇರೋದು. ಸುಚಿತಾ ಮಿಲೇನಿಯಂ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಅಕ್ರಮ ಗಣಿಗಾರಿಕೆ ಮಾಡುತ್ತೆ. ಸ್ಥಳೀಯರು ಇದರ ವಿರುದ್ಧ ಸಿಡಿದೆದ್ರು, ಅಧಿಕಾರಿಗಳಿಗೆ ದೂರು ಕೊಟ್ಟರು. ಅಧಿಕಾರಿಗಳು ಬಂದ್ರು, ದಂಡ ವಿಧಿಸಿದರು. 1,88,00,000 ರೂಪಾಯಿ ದಂಡ ವಿಧಿಸಿದರು. ಆದರೆ ಈ ಕಂಪನಿ ದಂಡನೂ ಪಾವತಿಸಿಲ್ಲ, ಗಣಿಗಾರಿಕೆಯನ್ನು ನಿಲ್ಲಿಸಿಲ್ಲ. ಅಧಿಕಾರಿಗಳ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಕಂಪನಿ. ದಂಡ ಕಟ್ಟಿಲ್ಲ, ಕಲ್ಲು ಗಣಿಗಾರಿಕೆ ಮುಂದುವರಿತಾನೆ ಇದೆ. ಕಂಪನಿ ವಿರುದ್ಧ ಕ್ರಮ ಜರುಗಿಸೋದಕ್ಕೆ ಜಿಲ್ಲಾಡಳಿತ ಮೀನಾಮೇಷ ಎಣಿಸ್ತಾ ಇದೆ. ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಕಂಪನಿ ಮೇಲೆ ಇಷ್ಟೊಂದು ಪ್ರೀತಿ ಜಿಲ್ಲಾಡಳಿತಕ್ಕೆ? ಅರಣ್ಯ ಇಲಾಖೆಯವರು ಬಂದ್ರು, ಕಾರ್ಯಾಚರಣೆ ಮಾಡಿದ್ರು, ದಂಡ ಕೊಟ್ಟರು, ದಂಡ ಕಟ್ಟೋದಕ್ಕೆ ಹೇಳಿದ್ರು, ಎಲ್ಲ ಆಯಿತು. ದಂಡನೂ ಕಟ್ಟಲಿಲ್ಲ, ಗಣಿಗಾರಿಕೆಯೂ ನಿಲ್ಲಿಲ್ಲ. ಜಿಲ್ಲಾಡಳಿತಕ್ಕೆ ಗೊತ್ತಿದ್ರು, ಜಿಲ್ಲಾಡಳಿತ ಸುಮ್ಮನೆ ಕೂತಿದೆ. ಯಾಕೆ ಸುಮ್ಮನೆ ಕೂತಿದೆ? ಸ್ಥಳೀಯರು ದೂರು ಕೊಟ್ಟರು, ಏನೂ ಪ್ರಯೋಜನ ಆಗ್ತಿಲ್ಲ ಅಂತಂದರೆ ಇವರಿಗೂ ಅವರಿಗಿರುವಂಥ ಸಂಬಂಧ ಏನು? ಅಧಿಕಾರಿಗಳಿಗೂ ಈ ಅಕ್ರಮ ಮಾಫಿಯಾಗೂ ಇರುವಂಥ ಸಂಬಂಧ ಏನು? ಎಲ್ಲ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮಗಳ ಸರಮಾಲೆನೇ ಇದೆ ಅಂತ ಹೇಳ್ಬೋದು. ನಾವಿವತ್ತು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ವೆ ನಂಬರ್ 55 ಮತ್ತು 56ರ ಸರ್ವೆ ನಂಬರಲ್ಲಿದ್ದೇವೆ. ಇಲ್ಲೂ ಕೂಡ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಇದೆ. ನೀವು ಕೂಡ ನೋಡ್ತಾ ಇರ್ಬೋದು, ನನ್ನ ಪಕ್ಕದಲ್ಲಿ ಸುಮಾರು 4 ಕಂಕರ್ ಮಷಿನ್ಗಳನ್ನು ಇಟ್ಟು ಇಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಬೆಟ್ಟಗಾಡು ಪ್ರದೇಶದಲ್ಲಿ ಬ್ಲಾಸ್ಟಿಂಗನ್ನು ಮಾಡ್ತಾ ಇದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದಂಥ ಮಾನ್ವಿ ತಹಸೀಲ್ದಾರ್ ಆಗಿರ್ಬೋದು ಮತ್ತು PWD ಇಲಾಖೆಯ ಸಹಾಯಕ ಆಯುಕ್ತರಾಗಿ ಅಭಿಯಂತರಾಗಿರ್ಬೋದು, ಇಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಅದು ಸುಮಾರು 52,549 ಕ್ಯೂಮೀಟರ್ ಅಷ್ಟು ಕಂಕರನ್ನು ಇವರು ಅಕ್ರಮವಾಗಿ ತೆಗೆದಿದ್ದಾರೆ ಅನ್ನುವಂಥ ಒಂದು ಗೊತ್ತಾಗುತ್ತೆ. ಕಂಕರನ್ನು ಸಪ್ಲೈ ಮಾಡಲಿಕ್ಕೆ ಏನು ನೇಮಕವಾದಂಥ ಉಪಗುತ್ತಿಗೆದಾರರಂಥ ಸುಚಿತಾ ಮಿಲೇನಿಯಂ ಅನ್ನುವಂಥ ಒಂದು ಏನು ಕಂಪನಿ ಇತ್ತು, ಈ ಒಂದು ಸುಚಿತಾ ಮಿಲೇನಿಯಂ ಕಂಪನಿಗೆ ಇಲ್ಲಿ ಅಕ್ರಮ ಮಾಡಿದ್ದಾರೆ ಅಂತೇಳಿ ಅಧಿಕಾರಿಗಳು ದಂಡವನ್ನು ಹಾಕ್ತಾರೆ. ದಂಡವನ್ನು ಹಾಕಿ 1,88,25,600 ರೂಪಾಯಿ ದಂಡವನ್ನು ಹಾಕ್ತಾರೆ. ಈ ದಂಡವನ್ನು ಕೂಡಲೇ ಪಾವತಿ ಮಾಡಬೇಕು, ಅಂದಾಗ ಮಾತ್ರ ನಾವು ಮುಂದಿನ ಕೆಲಸ ಕಾಮಗಾರಿಗೆ ಕಂಕರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅನುಮತಿ ನೀಡ್ತೇವೆ ಅಂತ ಹೇಳಿದರು. ಆದರೆ ಈ ಒಂದು ಗುತ್ತಿಗೆದಾರ ಏನಿದಾನೋ ಆ ಗುತ್ತಿಗೆದಾರ ಮತ್ತು ಇಲ್ಲಿ ಏನು ಅಕ್ರಮ ಗಣಿಗಾರಿಕೆ ಮಾಡಲಿಕ್ಕೆ ಜಮೀನು ನೀಡಿದಂಥ ಶಂಕರವ್ವ ಆಗಿರ್ಬೋದು ಮತ್ತು ಈ ಸುಚಿತಾ ಮಿಲೇನಿಯಂ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಏನಿದೆಯೋ ಈ ಒಂದು ಕಂಪನಿ ವಿರುದ್ಧ ಆದೇಶವನ್ನು ಮಾಡ್ತಾರೆ. ಕೂಡಲೇ ದಂಡವನ್ನು ಪಾವತಿ ಮಾಡಬೇಕು, ಜೊತೆಗೆ ಮುಂದಿನ ಏನಾದರೂ ಗಣಿಗಾರಿಕೆ ಮಾಡಬೇಕಾದ್ರೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರ್ದು ಅಂತೇಳಿ ಅಧಿಕಾರಿಗಳು ಖಡಕ್ಕಾಗಿ ಆದೇಶ ಮಾಡ್ತಾರೆ. ಈ ಒಂದು ಆದೇಶ ಮಾಡಿ 10 ತಿಂಗಳಾಗಿದೆ. ಆದರೂ ಕೂಡ ಈ ಒಂದು ಸುಚಿತಾ ಮಿಲೇನಿಯಂ ಅನ್ನುವಂಥ ಕಂಪನಿಯವರು ಆ ಹಣವನ್ನು ಪಾವತಿ ಮಾಡಲಿಕ್ಕೆ ಮುಂದಾಗ್ತಿಲ್ಲ. ಜೊತೆಗೆ ಇಲ್ಲೇನು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇತ್ತು ಅದು ಯಾವುದೂ ಕೂಡ ನಿಲ್ಲಿಸ್ತಾ ಇಲ್ಲ. ನಿರಂತರವಾಗಿ ಯಥಾರೀತಿಯಾಗಿ ಟನ್ ಗಟ್ಟಲೆ ಕಂಕರನ್ನು ತೆಗೆದು ಮನ ಬಂದಂತೆ ಸರ್ಕಾರಿ ಜಾಗದಲ್ಲಿ ಮತ್ತು ಪಟ್ಟ ಲ್ಯಾಂಡದಲ್ಲಿ ಎರಡೂ ಕಡೆ ಕೂಡ ಬ್ಲಾಸ್ಟಿಂಗನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದನ್ನು ಯಾರಾದರೂ ಕೇಳಕ್ಕೆ ಹೋದರೆ ಅಂಥವರ ವಿರುದ್ಧವೂ ಕೂಡ ಅಧಿಕಾರಿಗಳ ಸಾಥ್ ನೀಡ್ತಾ ಇದ್ದಾರೆ. ನೀವ್ಯಾರು ಕೇಳೋರು ಅನ್ನುವಂಥ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಇಷ್ಟೊಂದು ಅಕ್ರಮ ನಡೆಸ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಮಾನ್ವಿ ತಹಸೀಲ್ದಾರ್ ಆಗಿರ್ಬೋದು, ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಆಗಿರ್ಬೋದು, ಇಂಥ ಏನು ಅಕ್ರಮ ಗಣಿಗಾರಿಕೆಯನ್ನು ಯಾರು ಮಾಡ್ತಾ ಇದ್ದಾರೋ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.